ಬೈಲಹೊಂಗಲ ತಾಲೂಕಿನ ಹನಬರಟ್ಟಿ ಗ್ರಾಮದ ಗ್ರಾಮದೇವಿಯ ಜಾತ್ರಾ ಮಹೋತ್ಸವ ಶ್ರೀ ಬಸವಲಿಂಗ ಪಟ್ಟದ ದೇವರು ಕೆಳದಿ ಹಿರೇಮಠ್ ಇವರ ಸಾನ್ನಿಧ್ಯದಲ್ಲಿ ಮೇ 9 ರಿಂದ 17ನೇ ತಾರೀಕಿನವರೆಗೆ ಅತಿ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಪ್ರತಿದಿನ ಆಯಾ ಓಣಿಯವರಿಂದ ಉಡಿ ತುಂಬುವುದು, ಹೊನ್ನಾಟ, ರಸಮಂಜರಿ ಕಾರ್ಯಕ್ರಮ ಹಾಗೂ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ, ಪುರುಷರ ಜಂಗಿನಿಕಾಲಿ ಕುಸ್ತಿಗಳು ಈ ಎಲ್ಲ ಕಾರ್ಯಕ್ರಮಗಳು ಈಗಾಗಲೇ ಜರುಗಿಸುತ್ತಾ ಬಂದಿದ್ದು, ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಕಮಿಟಿಯವರು ಜಾತ್ರೆಯ ಕುರಿತು ವಿವರಣೆ ನೀಡಿದ್ದು ಹೀಗೆ ವೀಕ್ಷಕರೇ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿಗೆ ಹನಬರಟ್ಟಿ ಗ್ರಾಮದ ಯಾವತ್ತು ಗ್ರಾಮದೇವಿ ಕಮಿಟಿಯವರು ನಾವು ಒಂದು ನಿರ್ಧಾರವನ್ನು ಏನು ಮಾಡಿದ್ರೆ ನಮ್ಮ ಗ್ರಾಮದೇವಿ ಜಾತ್ರೆಯನ್ನು ವಿಜೃಂಭಣೆ ಮಾಡುವಂತ ವಿಚಾರ ಮಾಡಿ ಕಮಿಟಿಯವರು ಕೂಡಿಕೊಂಡು ಈ ಗ್ರಾಮದೇವಿ ಜಾತ್ರೆಯನ್ನ 14ರಿಂದ ಪ್ರಾರಂಭಗೊಳಿಸಿದ್ದು 14ರಿಂದ 5 ದಿವಸ ಗ್ರಾಮದಲ್ಲಿ ಕುಡಿ ತುಂಬುವಂತ ಕಾರ್ಯಕ್ರಮಗಳು ಜರುಗಿದವು. ಆ ನಂತರ 5 ದಿವಸಗಳ ನಂತರ ಈ ನಮ್ಮ ಕ್ರಾಸ್ನಲ್ಲಿರುವಂತಹ ಹೊಸಗುಡಿಗೆ ಬಂದು ಇಲ್ಲಿ ಪ್ರತಿದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಯಿತು. 14ನೇ ತಾರೀಕು ಹೊನಲು ಬೆಳಕಿನ ಒಂದು ಕಬಡ್ಡಿ ಪಂದ್ಯ, ಮಹಿಳಾ ಪಂದ್ಯಾವಳಿಯನ್ನು ಹೊಂದಿಸಿಕೊಂಡಿದ್ದು, ಅದರಲ್ಲಿ 14 ತಂಡಗಳು ಭಾಗವಹಿಸಿ ನಮಗೆ ಒಂದು ಶಕ್ತಿಯನ್ನು ಕೊಟ್ಟರು. ಅದರ ಜೊತೆಗೆ ಇನ್ನು ಕೂಡ 15ನೇ ತಾರೀಕು ಕುಸ್ತಿ ಪಂದ್ಯಾವಳಿ, 15ನೇ ತಾರೀಕು ಕುಸ್ತಿ ಪಂದ್ಯಾವಳಿ ನೆನಪಿದ್ದೀವಿ. ಇವು ಕೂಡ 15ನೇ ತಾರೀಕು. ನಾಳೆ 16ನೇ ತಾರೀಕು ಕೂಡ ಒಂದು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಅಂತಾರಾಜ್ಯ ಮಟ್ಟದ ಕುಸ್ತಿಪಟುಗಳು ಕೂಡ ಆಗಮಿಸಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಗ್ರಾಮದ ಒಂದು ಕಮಿಟಿಯವರ ಒಂದು ಉತ್ಸಾಹ ಹಾಗೂ ಅವರ ಒಂದು ಶಕ್ತಿಯಿಂದ ನಮ್ಮ ಗ್ರಾಮದೇವಿ ಜಾತ್ರೆ ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಮುತ್ತೈದೆಯರು ಕೂಡ ಎಲ್ಲ ದೇವಸ್ಥಾನಕ್ಕೆ ಬಂದು ಉಡಿ ತುಂಬುವ ಕಾರ್ಯಕ್ರಮ ಮುಕ್ತಿ ದಿವಸ ನಡೀತಾ ಇದೆ. ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಗಳ ಜನರು ಕೂಡ ಇದರಲ್ಲಿ ಒಳ್ಳೆ ಉತ್ಸುಕತೆಯಿಂದ ಭಾಗವಹಿಸಿ ಒಂದು ಸೇವೆಯನ್ನೇ ಹೊಂದಿದ್ದಾರೆ. ಈ ನಮ್ಮ ಗ್ರಾಮದೇವಿ ನಮ್ಮ ನಾಡಿನ ಹಾಗೂ ಸಮಸ್ತ ಕರ್ನಾಟಕದ ಜನತೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಅವರನ್ನು ನಾನು ನೆನಪಿಸಿಕೊಳ್ತಾ ನಾನು ಮಾತು ಮುಗಿಸ್ತೇನೆ.